ಒಂದು ವೇಳೆ ಮಧ್ಯಂತರ ಚುನಾವಣೆಯಲ್ಲಿ ನಮ್ಮ ಪಕ್ಷದವರು ಸೋತ್ರೆ ಎದುರು ಪಕ್ಷದವರು ನನ್ನ ವಿರುದ್ಧ ವಾಗ್ದಂಡನೆ ತರುವ ಅಪಾಯ ಇರುವುದರಿಂದ ಗೆಲುವು ಮುಖ್ಯ ಎಂದು ಯುಎಸ್ಎ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಅತಿರೇಕದ ಸುಂಕ ಕೆಲವು ದೇಶಗಳ ಮೇಲೆ ಪೂರ್ಣ ಇಲ್ಲವೇ ಅರೆಬರೆ ಆರ್ಥಿಕ ದಿಗ್ಬಂಧನ, ಮಿಲಿಟರಿ ದುರುಪಯೋಗಿಸಿಕೊಂಡ ದುರ್ಬಲ ದೇಶಗಳ ಮೇಲೆ ದಾಳಿ, ವಸಾಹತುಶಾಹಿ ಧೋರಣೆ ಇವೆಲ್ಲವುಗಳಿಂದ ಸುದ್ದಿಯಾಗಿರುವವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಟ್ರಂಪ್. ಆದರೆ ಈ ಡೊನಾಲ್ಡ್ ಟ್ರಂಪ್ ಒಳಗೊಳಗೆ ಭಯದಲ್ಲಿದ್ದಾರೆ ಎಂಬುದು ನಡೆದ ಅವರ ರಿಪಬ್ಲಿಕನ್ ಪಕ್ಷದ ಸಂಸದರ ಸಭೆಯಲ್ಲಿ ಸ್ಪಷ್ಟಗೊಂಡಿದೆ. ಹಿಂದೆ ಕೆಲವು ವಿಚಾರಗಳಲ್ಲಿ ಟ್ರಂಪ್ ನಿರ್ಣಯವು ಕೋರ್ಟ್ನಲ್ಲಿ ವಜಾಗಿತ್ತು. 1ನೆಯ ಅವಧಿ 2ನೆಯ ಅವಧಿ ನಡುವೆ ಟ್ರಂಪ್ ಜೈಲಿಗೂ ಹೋಗಿದ್ರು. ಈಗ ಟ್ರಂಪ್ರನ್ನ ಕಾಡುತ್ತಿರುವ ಭಯವೇನು? 2026ರಲ್ಲಿ ಕೆಲವು ಮಧ್ಯಂತರ ಚುನಾವಣೆಗಳು ನಡೆಯಲಿವೆ. ಆ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕು. ಒಂದು ವೇಳೆ ನಮ್ಮ ರಿಪಬ್ಲಿಕನ್ ಪಕ್ಷದವರು ಸೋತ್ರೆ ಡೆಮೊಕ್ರೆಟಿಕ್ ಪಕ್ಷದವರು ನನ್ನ ವಿರುದ್ಧ ಇಂಪೀಚ್ಮೆಂಟ್ ವಾಗ್ದಂಡನೆ ತರುವುದು ಖಚಿತ. ಅದು ಪಕ್ಷ ಮತ್ತು ನನ್ನ ಆಡಳಿತಕ್ಕೆ ಕುತ್ತು ಇಲ್ಲವೇ ದೊಡ್ಡ ಕಡಿವಾಣ ಆಗಬಹುದು ಎಂದು ಟ್ರಂಪ್ ಅವಲತ್ತುಕೊಂಡಿದ್ದಾರೆ. ಸಂಸದರು ಪಕ್ಷವನ್ನ ಗೆಲ್ಲಿಸಬೇಕು, ಇಲ್ಲದಿದ್ದರೆ ಅಪಾಯ ಕಾದಿದೆ ಎಂದಿದ್ದಾರೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ನ ಎಲ್ಲ ಸ್ಥಾನಗಳಿಗೆ ಮತ್ತು ಸೆನೆಟ್ನ 1/3 ಸ್ಥಾನಗಳಿಗೆ 2026ರ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಟ್ರಂಪ್ ನೀತಿಯೇ ಪ್ರಮುಖ ವಿಷಯವಾಗಿರುತ್ತದೆ. ಆದ್ದರಿಂದ ಟ್ರಂಪ್ ಈಗಾಗಲೇ ಭಯಬಿದ್ದಿದ್ದಾರೆ.